ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನೋಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಷ್ಟು ಕಮೆಂಟು ಅಂದರೆ ನನಗೆ ಬರೀ ಕನ್ನಡದಲ್ಲಿ ಇದ್ದರೆ ಜಾಬ್ ಇದ್ದರೆ ಹೇಳಿ, ಕನ್ನಡದವ್ರಿಗೆ ಜಾಬ್ ಹೇಳಿ ಅಂತ ಹೇಳಿ. ಸೊ ಇವತ್ತು ತಂದಿದ್ದೀನಿ ಒಳ್ಳೆಯ ಜಾಬು. ಸೊ ಇಲ್ಲಿ ನಿಮಗೆ ಕನ್ನಡ ಚೆನ್ನಾಗಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಬರಬೇಕು. ಸೊ ಜೊತೆಗೆ ನಿಮಗೆ ಇಂಗ್ಲೀಷು ಮೇಂಟೈನ್ ಮಾಡುವಷ್ಟು ಬರಬೇಕು. ಓಕೆನಾ? ಸೊ ಇವಾಗ ನಾವು ಡೈಲಿ ಯೂಸಸ್ ಯಾವ ಥರ ಮೇಂಟೈನ್ ಮಾಡ್ತಾ ಇರ್ತೀವಿ ಇಂಗ್ಲೀಷು ಅಷ್ಟು ಬಂದರೆ ಸಾಕು, ಮತ್ತು ಓದಲಿಕ್ಕೆ ಬಂದರೆ ಸಾಕು ಅಂಥವ್ರು ಅಪ್ಲೈ ಮಾಡಬಹುದು. ಓಕೆನಾ? ಸೊ ಯಾವ ಥರ ಅಪ್ಲೈ ಮಾಡಬೇಕು, ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಸೊ ನೀವು RWS ಕಂಪನಿ ಕೇಳಿರ್ತೀರ. ಸೊ ಇಲ್ಲಿ ನಿಮ್ಮ ಕೆಲಸ ಇರುತ್ತೆ. ಸೊ ಯಾವ ಥರ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಓಕೆ? ಸೊ ಇಲ್ಲಿ ನೀವು ಅಂದಾಜು ತಿಂಗಳಿಗೆ ಅಂದರೆ ಇಲ್ಲಿ ದಿನದ ಪ್ರಕಾರ ಸ್ಯಾಲ್ರಿ ಬರುವಂಥದ್ದು. ದಿನಕ್ಕೆ ನೀವು 2,000 ಸಂಪಾದನೆಯನ್ನು ಮಾಡಬಹುದು. ಸೊ ಯಾವ ಥರ ಅಂತ ಹೇಳಿದ್ರೆ, ಮೇಡಮ್ ದಿನಕ್ಕೆ 2,000 ಕೊಟ್ಬಿಡ್ತಾರಾ ಅಂತ ಕೇಳೋರು ಇದ್ದೀರಾ? ಹೌದು. ಸೊ ಫಾರ್ ಎಕ್ಸಾಂಪಲ್ ಅವರು ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ಗಳನ್ನು ನೀವು 1 ದಿನದಲ್ಲಿ, 2 ದಿನದಲ್ಲಿ ಅಥವಾ 4 ದಿನದಲ್ಲಿ, ಸೊ ನೀವು ಯಾವ ಥರ ಮುಗಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ 1 ದಿನದಲ್ಲಿ 3 ಅವರಲ್ಲಿ 4 ಅವರಲ್ಲೂ ಮುಗಿಸಿ 2,000 ಸಂಪಾದನೆ ಮಾಡಿದವರು ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ? ಡಿಪೆಂಡ್ ಆನ್ ನಿಮ್ಮ ವರ್ಕ್. ಓಕೆ? ಸೊ ನೀವು ಯಾವ ಕೆಲಸ ಯಾವ ಥರ ಮಾಡ್ತೀರಾ ಅದ್ರ ಮೇಲೆ ಆಧಾರ ಆಗಿರುತ್ತೆ ಸಂಬಳ. ಓಕೆನಾ? ಸೊ ಅಷ್ಟೇ. ಇದು ಇಲ್ಲಿ ಬಂದು ಅಪ್ಪಟ ಕನ್ನಡ ಚೆನ್ನಾಗಿ ಬರಬೇಕು ಅಂಥವ್ರು ಮಾತ್ರ ಅಪ್ಲೈ ಮಾಡಿ. ಓಕೆನಾ? ಸೊ ಬನ್ನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಗೊತ್ತಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇದು ಫುಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ನೀವು ಯಾರಾದರೂ ದುಡ್ಡು ಕೇಳಿದ್ರೆ ದಯವಿಟ್ಟು ದುಡ್ಡು ಕೊಡಬೇಡಿ. ಯಾರು ದುಡ್ಡು ಕೇಳಲ್ಲ ಅವರು ಜೆನ್ಯೂನ್ ಕಂಪನಿ ಅಂತ ತಿಳ್ಕೊಳ್ಳಿ ಅಷ್ಟೇ. ಓಕೆನಾ? ಸೊ ಇವಾಗ ಇಲ್ಲಿ ಬೇಕಾಗಿರೋರು ಕನ್ನಡಿಗರು. ಓಕೆ? ಸೊ ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇದು ಬಂದು RWS ಕಂಪನಿ ಆಗಿರುತ್ತೆ. ಸೊ ಇಲ್ಲಿ ನೋಡಬಹುದು, ನೀವು ಒಂದ್ಸಾರಿ ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಫುಲ್ಲಿ ಜೆನ್ಯೂನ್ ಆಗಿರುತ್ತೆ. ಓಕೆ? ಸೊ ಬನ್ನಿ ಯಾವ ಥರ ಕೆಲಸ ಅಂತ ಹೇಳ್ತೀನಿ. ಸೊ ಇದು ಬಂದು AI ಟ್ರೈನಿಂಗ್ ಮಾಡುವಂಥ ಕೆಲಸ. ಸೊ ನೀವೆಲ್ಲ ಯೂಸ್ ಮಾಡ್ತಾ ಇರ್ತೀರಾ. ಸೊ ChatGPT ಆಗಿರ್ಬೋದು ಅಥವಾ AI ಆಗಿರ್ಬೋದು. ಸೊ ಅದಕ್ಕೆ ಕನ್ನಡದಲ್ಲಿ ನೀವು ಅದಕ್ಕೆ ಟ್ರೈನ್ ಮಾಡುವಂಥ ಕೆಲಸ ನಿಮ್ದಾಗಿರುತ್ತೆ. ಓಕೆನಾ? ಸೊ ಯಾವ ಥರ ಅದನ್ನು ಅಂತ ಹೇಳಿ ಇವರು ತಿಳಿಸ್ಕೊಡ್ತಾರೆ. ಓಕೆ? ಡೋಂಟ್ ವರಿ. ಸೊ ಇವಾಗ ನೀವು ಯಾವ ಥರ ಇಲ್ಲಿ ಕೆಲಸ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಬನ್ನಿ ನೋಡೋಣ. ಸೊ ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಿರೋರಾಗಿರಬಹುದು ಅಥವಾ ಅವರ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಶೇರ್ ಮಾಡಿರ್ತಾರೆ. ಒಂದ್ಸರಿ ಫ್ರೀಯಾಗಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಓಕೆನಾ? ಸೊ ಇವಾಗ ಪೂರ್ತಿಯಾಗಿ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆರಿಯರ್ಸ್ ಅಂತ ಇದೆ ನೋಡಿ. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಜಾಯಿನ್ ದ RWS ಫ್ಯಾಮಿಲಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಮಗೆ ಎಲ್ಲ ಥರದ ಆಪರ್ಚುನಿಟಿಗಳು ಕೂಡ ಇದ್ದಾವೆ. ಅಂದರೆ ಇಂಗ್ಲೀಷಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಕೆಟಗರಿಲಾಗಿರಬಹುದು, ಬೇರೆ ಒಂದು ಫೀಲ್ಡಲ್ಲಾಗಿರಬಹುದು. ಸೊ ನಿಮಗೆ ಜಾಬ್ಗಳು ಇದೆ. ಓಕೆ? ಸೊ ನೀವು ಬೇಕಿದ್ರೆ ಒಂದ್ಸಾರಿ ಬೇರೆದು ನೋಡ್ತೀನಿ ಅಂದರೆ ನೋಡಬಹುದು. ಸೊ ನಾನಿವಾಗ ಕನ್ನಡದಲ್ಲಿ ಜಾಬ್ ಇರುವಂಥದ್ದು ತಿಳಿಸ್ತಾ ಇದ್ದೀನಿ. ಟ್ರೈನ್ AI ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸರ್ಚ್ ಜಾಬ್ ಮೇಲೆ. ಸೊ ಇಲ್ಲಿ ಬಂದು ಎಲ್ಲ ಲೊಕೇಶನ್ವರೆಗೂ ಇದೆ. ಓಕೆನಾ? ಸೊ ಅಂದರೆ ಬೇರೆ ದೇಶದವರಾಗಿರಬಹುದು, ನಮ್ಮ ದೇಶದವರಾಗಿರ್ಬೋದು. ಸೊ ಎಲ್ಲರಿಗೂ ಇದೆ. ಓಕೆ? ಸೊ ಇಲ್ಲಿ ನಾವು ಯಾವ ಥರ ಸರ್ಚ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಲೊಕೇಶನನ್ನು ಫಸ್ಟ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಇವರು ಇಂಡಿಯಾ ಕೊಟ್ಟಿಲ್ಲ, ನ್ಯೂ ಡೆಲ್ಲಿ ಕೊಟ್ಟಿದ್ದಾರೆ. ಓಕೆ? ಸೊ ನಾವೇನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಡೆಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ? ಸೊ ನ್ಯೂ ಡೆಲ್ಲಿಗೆ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಯಾವ್ದ್ಯಾವ್ದೆಲ್ಲ ವೇಕೆನ್ಸಿ ಇದೆ ಅಂತ ಹೇಳಿ ತೋರಿಸುತ್ತೆ. ನೋಡಬಹುದು ಇಲ್ಲಿ ಫಸ್ಟ್ AI ಡಾಟಾ ಸ್ಪೆಷಲಿಸ್ಟ್ ಹಿಂದಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಹಿಂದಿಯವ್ರು ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಹಿಂದಿಯವ್ರು ಬೇಕಾದರೂ ಅಪ್ಲೈ ಮಾಡಬಹುದು, ಅಥವಾ ಕನ್ನಡದವ್ರು ಅಪ್ಲೈ ಮಾಡಬಹುದು, ಅಥವಾ ಮರಾಠಿ ಅಥವಾ ತಮಿಳ್, ತೆಲುಗು, ಉರ್ದು, ಇಂಗ್ಲೀಷ್, ಹಿಂದಿ, ಸ್ಪೀಚ್. ಓಕೆ? ಹಿಂದಿ. ಸೊ ಈ ಥರ ಸ್ಪೇನಿಷ್ ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಅಪ್ಲೈ ಮಾಡಬಹುದು. ಸೊ ನಮ್ಮ ವ್ಯೂವರ್ಸ್ ಆಲ್ಮೋಸ್ಟ್ ಕನ್ನಡದವರಾಗಿರೋದ್ರಿಂದ, ನಾವು ಇಂಡಿಯಾದವರಾಗಿರೋದ್ರಿಂದ ಸೊ ನಮಗೆ ಇವಾಗ ಕನ್ನಡದಲ್ಲಿ ಜಾಬ್ ಬೇಕು. ಓಕೆನಾ? ಸೊ ಹಿಂದಿಯವ್ರು ಬೇಕಾದರೂ ಅಪ್ಲೈ ಮಾಡ್ಬೋದು, ಅವ್ರದ್ದು ಇದೆ. ಮರಾಠಿಯವರು ಅಪ್ಲೈ ಮಾಡಬಹುದು. ಸೊ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಾ, ನಿಮ್ಗೆ ಯಾವುದು ಚೆನ್ನಾಗಿ ಬರುತ್ತೆ ಅದರಲ್ಲಿ ಅಪ್ಲೈ ಮಾಡಿ. ಸೊ ನಾನು ಇವಾಗ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ? ಸೊ ಇಲ್ಲಿ ನಿಮ್ಮದು ಏನು ಕೆಲಸ, ಯಾವ ಥರ ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಯಾವ ಥರ ವರ್ಕ್ ಡಿಪೆಂಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಓಕೆ? ಸೊ ಇದು ಬಂದು ನ್ಯೂ ಡೆಲ್ಲಿಯಾಗಿರುತ್ತೆ. ಇದು ಬಂದು ಬೇರೆ ದೇಶದ ಕಂಪನಿ. ಇವರು ನಿಮಗೆ ಇಯರಿಂಗ್ ಮಾಡ್ತಾ ಇರುವಂಥದ್ದು. ಓಕೆನಾ? ಟ್ರೈನ್ AI ಅಂದರೆ AIಗೆ ಟ್ರೈನ್ ಮಾಡೋ ಕೆಲಸ ನಿಮ್ಮದಾಗಿರುತ್ತೆ. ಇದು ಟೆಂಪ್ರವರಿ ಬೇಸ್ಡ್ ಕಂಪನಿ, ಕಾಂಟ್ರಾಕ್ಟ್ ಬೇಸ್ಡ್ ಕಂಪನಿ ಆಗಿರುತ್ತೆ ಕೆಲಸ. ಓಕೆ? ಇದು ರಿಮೋಟ್ ಜಾಬ್ ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಓಕೆ? ಮತ್ತು ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಜಾಬ್. ದೆನ್ ವರ್ಕ್ ಸ್ಕೆಡ್ಯೂಲ್ ಬಂದು ಪಾರ್ಟ್ ಟೈಮ್ ಆಗಿರುತ್ತೆ. ಅಂದರೆ
10+ ಅವರ್ಸ್ ಪರ್ ವೀಕ್. ಒಂದು ವಾರದಲ್ಲಿ ನೀವು 10 ಅವರ್ಕ್ಕಿಂತ ಹೆಚ್ಚಾದರೂ ಕೆಲಸ ಮಾಡ್ಬೋದು, ಅಥವಾ 10 ಅವರ್ ಆದರೂ ಕೆಲಸ ಮಾಡಬಹುದು. ಓಕೆ. ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ವರ್ಕ್ ವೆನ್ ಎವರ್ ಯು ವಾಂಟ್, ಅಂದರೆ ನೀವು ಯಾವ ಒಂದು ವೇಳೆಯಲ್ಲೂ ಕೂಡ, ಅಂದರೆ ಟೈಮಲ್ಲಿ ಕೂಡ ಕೆಲಸ ಮಾಡ್ಬೋದು. ಇನ್ ಕೇಸ್ ಮಧ್ಯಾಹ್ನ ಕಾಲಿದ್ರೆ ಮಧ್ಯಾಹ್ನ ಮಾಡ್ಬೋದು, ಬೆಳಗ್ಗೆ ಕಾಲಿದ್ರೆ ಬೆಳಗ್ಗೆ ಮಾಡಬಹುದು, ಸಾಯಂಕಾಲ ಇದ್ದೀವಿ ನಾವು ಫ್ರೀ ಅಂದರೆ ಸಾಯಂಕಾಲ ಬೇಕಾದರೂ ಮಾಡಬಹುದು. ಡಿಪೆಂಡ್ ಆನ್ ನಿಮ್ಮ ಮೇಲೆ. ಓಕೆ. ಸ್ಟಾರ್ಟ್ ಇಮಿಡಿಯೇಟ್ಲಿ ಮಾಡಿ. ದೆನ್ ಡ್ಯೂರೇಷನ್ ಬಂದು ನಾನು ಹೇಳಿದಾಗೆ ಟೆಂಪ್ರವರಿ ಬೇಸ್ಡ್ ಕಂಪನಿ. ದೆನ್ ರೇಟ್ USD ಪರ್ ಅವರ್ ನಿಮಗೆ $4 ಕೊಡ್ತಾರೆ. ಓಕೆನಾ. ಸೊ ಇವಾಗ ಬಂದು USA ರೇಟ್ ನಿಮಗೆ ಬಂದು ಈಗ ನಿಮಗೆ ಎಷ್ಟಿದೆ ಅಂತ ಹೇಳಿದ್ರೆ 95 ಇದೆ. ನಮ್ಗೆ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅವರು? $15. ಅಂದರೆ ನೀವು ಇಲ್ಲಿ 1 ಅವರ್ಗೆ $1425 ಸಂಪಾದನೆಯನ್ನು ಮಾಡ್ತೀರಾ. ಸಾರಿ, ನಿಮ್ಗೆ ಎಷ್ಟು ಡಾಲರ್ ಕೊಡ್ತಾರೆ ಅಂತ ಹೇಳಿದ್ರೆ ಅವರು 1 ಅವರ್ಗೆ $4 ಅಂತ ಹೇಳಿದ್ರೆ 95 ಆಗಿದೆ. ಸೊ ಇದಕ್ಕೆ ನೀವು $4 $380. ಓಕೆ. ಸೊ ಈ ರೀತಿ ನೀವು ಎಷ್ಟು ಅವರ್ ಬೇಕಾದರೂ ನೀವು ಸ್ಪೆಂಡ್ ಮಾಡಬಹುದು ದಿನಕ್ಕೆ. ಓಕೆ. ಸೊ ಅವರು ಹೇಳ್ತಾರೆ ನಿಮ್ಗೆ ಯಾವ ಥರ ಅಂತ ಹೇಳಿ, ನೀವು ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಅವರು ಇಲ್ಲಿ ಹುಡುಕ್ತಾ ಇರುವಂಥದ್ದು ನೀವು ಸ್ಟೂಡೆಂಟ್ ಆದರೂ ಆಗಿರಬಹುದು, ಅಥವಾ ಗ್ರ್ಯಾಜುಯೇಷನ್ ಬೇಕಾದರೂ ಮಾಡಿರಬಹುದು, ಅಥವಾ ಹೋಮ್ ಪೇರೆಂಟ್ ಅಂದರೆ ನೀವು ಅಂದರೆ ಹೌಸ್ ವೈಫ್ ಕೂಡ ಆಗಿರಬಹುದು, ಅಥವಾ ವರ್ಕರ್ಸ್ ಆದರೂ ಆಗಿರಬಹುದು, ಬೇರೆ ಕಡೆ ವರ್ಕ್ ಮಾಡಿ ನಮಗೆ ಟೈಮ್ ಇದೆ ಮಾಡ್ತೀವಿ ಅನ್ನೋರಾದರೂ ಆಗಿರ್ಬೋದು, ಅಥವಾ ಪ್ರೊಫೆಷನ್ ಆಗಿ ನೀವು ವರ್ಕ್ ಫ್ರಮ್ ಹೋಮೇ ಜಾಬೇ ಹುಡುಕ್ತಾ ಇದ್ರೆ ಅಂಥವ್ರು ಕೂಡ ಮಾಡಬಹುದು, ಯಾರು ಬೇಕಾದರೂ ಮಾಡಬಹುದು. ಓಕೆನಾ. ಸೊ ದೆನ್ ಇಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಡಾಟಾ ಕಲೆಕ್ಷನು, ಇವ್ಯಾಲ್ಯುವೇಷನು ಆ್ಯಂಡ್ ಅನೋಟೇಷನು, ಪೈವರ್ಸಿ ಮತ್ತು ಕಂಪ್ರೇಷನ್, ಕೌಂಟಿಂಗ್ ಟಾಸ್ಕ್ಸ್, ಮತ್ತು ಅಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್ಸ್. ಓಕೆ. ಆಡಿಯೋ, ವಿಡಿಯೋ, ಇಮೇಜಸ್. ಸೊ ಈ ಥರ AI ಟ್ರೈನ್ ಮಾಡೋದಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಬೇಕು ಅಂತ ಹೇಳಿದ್ರೆ ವಾಟ್ ವಿ ವೇರ್ ಲುಕ್ಕಿಂಗ್ ಫಾರ್ ಅಂತ ಹೇಳಿದ್ರೆ ನೇಟಿವ್ ಲೆವೆಲ್ ಫ್ಲುಯೆನ್ಸಿ ಇನ್ ಕನ್ನಡ. ನಿಮಗೆ ಚೆನ್ನಾಗಿ ಕನ್ನಡ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಬರಬೇಕು. ದೆನ್ ಇಂಗ್ಲೀಷು ನಿಮಗೆ ಮ್ಯಾನೇಜಬಲ್ ಆಗಿರಬೇಕು. ಓಕೆನಾ. ಸೊ ಮ್ಯಾನೇಜ್ ಮಾಡಬೇಕು ಒಂದು ಪರ್ಸನ್ ಜೋಡಿ. ಇವಾಗ ನೀವೇನಾದರೂ ಮಾತಾಡ್ತೀರಿ ಅಂತ ಹೇಳಿದ್ರೆ ಅವ್ರಿಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡುವಷ್ಟಾದರೂ ಇಂಗ್ಲೀಷ್ ನಿಮಗೆ ಬರಬೇಕು. ಓಕೆ. ದೆನ್ ವಾಟ್ ವಿ ಆಫರ್ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್, ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ, ಟೈಮ್ಲಿ ಪೇಮೆಂಟ್ಸ್ ಇರುತ್ತೆ. ದೆನ್ ದ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮರ್ಸ್ ಆರ್ ಸ್ಟೇ ಎಟ್ ಹೋಮ್ ಪೇರೆಂಟ್ಸ್. ಓಕೆನಾ. ದೆನ್ ವೆಂಡರ್ ಟೈಪ್ ಬಂದು ಇದು ಫ್ರೀಲ್ಯಾನ್ಸು, ಪ್ರೈವೇಟ್ ಆಗಿರುತ್ತೆ. ದೆನ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ತೀನಿ. ಓಕೆ. ಸೊ ಇದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಅಂತ ಏನಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬಂದು ಇಲ್ಲಿ ನಿಮಗೆ ಕೇಳುತ್ತೆ ಸಬ್ಮಿಟ್ ಯುವರ್ ಅಪ್ಲಿಕೇಶನ್. ಓಕೆ. ಕ್ಲಿಕ್ ಮಾಡಿದ ತಕ್ಷಣ ರೆಸ್ಯೂಮ್ CV, ನಿಮ್ಮ ಒಂದು ರೆಸ್ಯೂಮನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು. ಓಕೆನಾ. ಸೊ ನಿಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಬೇಕು. ಸೊ ಎಷ್ಟೋ ಜನಕ್ಕೆ ರೆಸ್ಯೂಮ್ ಅಂದರೆ ಏನೋ ಅಂತ ಗೊತ್ತೇ ಇರಲ್ಲ ಪಾಪ, ಹೇಳಬೇಕು ಅಂತ ಹೇಳಿದ್ರೆ. ಸೊ ಅಂಥವ್ರು ಇದ್ದೀರಾ. ಸೊ ಗೊತ್ತಿಲ್ಲ, ನಮ್ಗೆ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಮಾಡಿ, ಕ್ರಿಯೇಟ್ ಮಾಡೋದು ಕೂಡ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ. ದೆನ್ ಇಲ್ಲಿ ಫಸ್ಟು ನಿಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ. ಸೊ ನಿಮ್ಮ ಫುಲ್ ನೇಮ್ ಹಾಕಿದ್ಮೇಲೆ ನೆಕ್ಸ್ಟ್ ಇಮೇಲ್ ID. ಸೊ ಇಮೇಲ್ ID ಮತ್ತು ಫೋನ್ ನಂಬರ್ ಎಲ್ಲ ಆ್ಯಕ್ಟಿವ್ ಆಗಿರೋದೇ ಕೊಡಿ. ಸೊ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಇಮೇಲ್ ID ಮತ್ತು ಫೋನ್ ಮುಖಾಂತರ. ಓಕೆನಾ. ಸೊ ಫೋನ್ ನಂಬರ್, ಇಮೇಲ್ ID ಕರೆಕ್ಟಾಗಿ ಹಾಕಿ. ಸೊ ಅದಾದಮೇಲೆ ಕರೆಂಟ್ ಲೊಕೇಶನ್. ಸೊ ನಿಮ್ಮ ಲೊಕೇಶನ್ ಯಾವುದು, ಸೊ ನೀವು ಎಲ್ಲಿದ್ದೀರಾ ಅದನ್ನು ಹಾಕಿ. ದೆನ್ ಕರೆಂಟ್ ಕಂಪನಿ ಏನಾದರೂ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದರೆ ಅದ್ರದ್ದು ಕೂಡ ಇಲ್ಲಿ ಹಾಕ್ಬೋದು. ಸೊ ಅದಾದಮೇಲೆ ಲಿಂಕ್ಸು, ಅಂದರೆ ಈ ಒಂದು ಜಾಬನ್ನು ನೀವು ಎಲ್ಲಿ ನೋಡಿದ್ರಿ, ಲಿಂಕ್ಡ್ಇನ್, URL, ಟ್ವಿಟರ್ ಮತ್ತು ಗೆಟಬ್, URL, ಪೋರ್ಟ್ಫೋಲಿಯೋ, ಅದರ್ ವೆಬ್ಸೈಟ್. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಹಾಕಿ. ಅದರ್ ವೆಬ್ಸೈಟ್ ಅಂತಲೂ ಹಾಕ್ಬೋದು, ಯೂಟ್ಯೂಬ್ ಅಂತ, ಅಥವಾ ಬೇರೆ ಕಡೆ ಎಲ್ಲಾದರೂ ನೋಡಿದ್ರೆ ಅದ್ರ ಲಿಂಕನ್ನು ಹಾಕ್ಬೋದು. ದೆನ್ ಅದಾದಮೇಲೆ ಗ್ಲೋಬಲ್ ಟ್ರೈನಿ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ, ಆನ್ಸರ್ ಮಾಡಬೇಕು. ಓಕೆ. ಇಲ್ಲಿ ಬಂದ್ಬಿಟ್ಟು ವಾಟ್ ಕಂಟ್ರಿ ಡು ಯು ಕರೆಂಟ್ಲಿ ಲಿವ್ ಇನ್. ಓಕೆ. ಸೊ ಯಾವ ದೇಶದಲ್ಲಿ ಇದ್ದೀರಾ ನೀವು ಅಂತ ಕೇಳ್ತಾರೆ. ಸೊ ಆ ದೇಶವನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಇಂಡಿಯಾ ಆಗಿರೋದ್ರಿಂದ ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್. ಸೊ ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡನ, ಇಂಗ್ಲೀಷಾ, ಹಿಂದಿನ. ಸೊ ಅಂದರೆ ನಿಮ್ಮ ಮದರ್ ಟಂಗ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಎಲ್ಲ ಭಾಷೆ ಬರುತ್ತೆ, ನೋಡ್ಬೋದು. ಇಲ್ಲಿ ಹಿಂದಿ. ಸೊ ಇವಾಗ ನಮಗೆ ಕನ್ನಡ ಬೇಕಲ್ವಾ. ಸೊ ಕನ್ನಡ.
ನೆಕ್ಸ್ಟು ವಾಟ್ ಅದರ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ಎಟ್ ಫ್ಲುಯೆಂಟ್ ಲೆವೆಲ್. ಅಂದರೆ ನಿಮಗೆ ಕನ್ನಡ ಬಿಟ್ಟು ಯಾವ ಲ್ಯಾಂಗ್ವೇಜ್ ನೀವು ಚೆನ್ನಾಗಿ ಮಾತಾಡ್ತೀರಾ? ಹಿಂದಿ ಮಾತಾಡ್ತೀರಾ? ಇಂಗ್ಲೀಷ್ ಮಾತಾಡ್ತೀರಾ? ಸೊ ಯಾವ್ದು ಮಾತಾಡ್ತೀರಾ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಅಂದರೆ ಅವರು ನಿಮ್ಮ ನಾಲೆಜನ್ನು ಚೆಕ್ ಮಾಡ್ತಾರೆ. ನಿಮ್ಗೆ ಇಂಗ್ಲೀಷ್ ಬರುತ್ತಾ ಅಥವಾ ಹಿಂದಿ ಬರುತ್ತಾ, ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಹ್ಯಾವ್ ಯು ವರ್ಕ್ಡ್ ವಿತ್ RWS ಆ್ಯಸ್ ಎ W2 ಪಾರ್ಟ್ ಟೈಮ್ ಎಂಪ್ಲಾಯಿ ಆರ್ ಫುಲ್ ಟೈಮ್ ಎಂಪ್ಲಾಯಿ ವಿತಿನ್ ದ ಕರೆಂಟ್ ಕ್ಯಾಲೆಂಡರ್ ಇಯರ್? ಪ್ಲೀಸ್ ನೋಟ್ ದಟ್ ಫ್ರೀಲ್ಯಾನ್ಸ್ ಕೊಲಾಬ್ರೇಟ್ಸ್ independent contractors under we are not considered employees. Additionally, it is not permitted to hold two different types of engagements such a W2 and W9 ಕಾನ್ಕ್ರೆಕ್ಟ್ಲಿ ವಿತಿನ್ ದ ಸೇಮ್ ಕ್ಯಾಲೆಂಡರ್ ಇಯರ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಅವರು ಇದು ಪರ್ಮನೆಂಟ್ ಆಗಿರಲ್ಲ ವರ್ಕ್. ಓಕೆನಾ? ಸೊ ಇವಾಗ ಜಾಯ್ನ್ ಆಗ್ತೀರಾ, ಫುಲ್ ಟೈಮ್ ಮಾಡ್ತೀರಾ ಅಥವಾ ನೀವು ಪಾರ್ಟ್ ಟೈಮ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವಾಗ ನೀವು ಎಸ್ ಅಂತ ಕೊಡಿ. ಓಕೆನಾ? ಸೊ ಅವರು ಕೇಳಿರೋದಕ್ಕೆ ನೀವು ಎಸ್ ಅಂತ ಕೊಟ್ಟರೆ ಒಳ್ಳೆಯದು. ಓಕೆ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್? ಹೈಸ್ಕೂಲ್ ಆಗಿದೆಯಾ, ಡಿಪ್ಲೊಮಾ ಆಗಿದೆಯಾ, ಅಸೋಸಿಯೇಟ್ ಡಿಗ್ರಿ ಆಗಿದೆಯಾ, ಬ್ಯಾಚುಲರ್ ಡಿಗ್ರಿ ಆಗಿದೆಯಾ, ಮಾಸ್ಟರ್ ಡಿಗ್ರಿ ಆಗಿದೆಯಾ, ಡಾಕ್ಟರ್ ಡಿಗ್ರಿ ಯಾವುದಾಗಿದೆ ಅದನ್ನು ಹಾಕಿ. ಸೊ ನಂದು ಬ್ಯಾಚುಲರ್ ಡಿಗ್ರಿ. ಆರ್ ಯು 18+ ಇಯರ್ಸ್ ಓಲ್ಡ್? ಸೊ ನಿಮ್ಮ ವಯಸ್ಸು ಎಷ್ಟಾಗಿದೆ? ಸೊ 18+ ಇದ್ದರೆ ಅವ್ರು ಮಾತ್ರ ಅಪ್ಲೈ ಮಾಡುವಂಥದ್ದು. ಓಕೆನಾ? ವೆಂಡರ್ ಟೈಪ್ ಬಂದುಬಿಟ್ಟು ಆರ್ ಯು ಫ್ರೀಲ್ಯಾನ್ಸ್, ಪ್ರೈವೇಟ್, ಇಂಡಿವಿಜುವಲ್, ಅಫಿಷಿಯಲ್, ಟ್ಯಾಕ್ಸ್ ರಿಜಿಸ್ಟ್ರೇಷನ್. ಸೊ ಪ್ರೈವೇಟ್, ಇಂಡಿವಿಜುವಲ್ ಅಥವಾ ಫ್ರೀಲ್ಯಾನ್ಸ್ ಏನಾದರೂ ಒಂದು ಸೆಲೆಕ್ಟ್ ಮಾಡಿ. ಓಕೆ. ಆರ್ ಯು ಏಬಲ್ ಟು ಇನ್ವಾಯ್ಸ್ ಯೂಸ್ವಲಿ ರಿಕ್ವೈರ್ಸ್ ವೇಟಾ ನಂಬರ್ ಆರ್ ರಿಜಿಸ್ಟರ್ ಬಿಸ್ನೆಸ್ ಸೆಲೆಕ್ಟ್. ಸೊ ನೋ ಅಂತ ಕೊಡಿ. ಸೊ ಯಾಕಂದರೆ ಇದು ನಿಮಗೆ ಡಿಪೆಂಡ್ ಆಗಲ್ಲ. ದೆನ್ ಸೆಲೆಕ್ಟ್ ದ ಆಪ್ಷನ್ ದಟ್ ಅಪ್ಲೈಸ್ ಅಂತ ಇದೆ. ಸೊ ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್. ಸೊ ರಿಜಿಸ್ಟರ್ ಕಂಪ್ನಿ ಆರ್ ಕಾರ್ಪೊರೇಟ್. ಸೊ ಇಲ್ಲ, ಅದೆಲ್ಲ ಏನಿಲ್ಲ. ಸೊ ಇದು ಇನ್ ಕೇಸ್ ನೀವು ಏನಾದರೂ ವರ್ಕ್ ಮಾಡ್ತಾ ಇದ್ದವ್ರಿಗೆ ಮಾತ್ರ ಡಿಪೆಂಡ್ ಆಗುತ್ತೆ, ನಿಮಗಿದು ಡಿಪೆಂಡ್ ಆಗಲ್ಲ. ಓಕೆನಾ? ಸೊ ಪ್ರಾಜೆಕ್ಟ್ ಡೈಮಂಡ್ ಇಕೋ ಬಂದುಬಿಟ್ಟು ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10+ ಅವರ್ಸ್ ನೀವು ವೀಕಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಎಸ್ ಅಂತ ಕೊಡಿ. ಸೊ ಅದಾದಮೇಲೆ ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್? ಸೊ ನಿಮ್ಮ ಇಂಗ್ಲೀಷ್ ಲೆವೆಲ್ ಹೇಗಿದೆ? ಬೇಸಿಕ್ ಇದೆಯಾ, ಇಂಟರ್ಮಿಡಿಯೇಟ್ ಇದ್ದೀರಾ, ಅಪ್ಪರ್ ಇಂಟರ್ಮಿಡಿಯೇಟ್ ಇದ್ದೀರಾ, ಅಡ್ವಾನ್ಸ್ ಇದ್ದೀರಾ ಅಥವಾ ಪ್ರೊಫೆಷನೇಟ್, ಯಾವ ಥರ ಮಾತಾಡ್ತೀರಾ? ಸೊ ಬೇಸಿಕ್ ಬಂದರೆ ಬೇಸಿಕ್. ಸೊ ನಿಮ್ಗೆ ಯಾವ ಥರ ಬರುತ್ತೆ ಅದ್ರ ಮೇಲೆ ಹಾಕಿ, ಏನು ತೊಂದರೆ ಇಲ್ಲ. ಓಕೆ. ಡು ಯು ಅಗ್ರಿ ವಿತ್ ದ ರೇಟ್ ಲಿಸ್ಟೆಡ್ ಇನ್ ದ ಜಾಬ್ ಡಿಸ್ಕ್ರಿಪ್ಷನ್? ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಇದ್ರ ಮೇಲೆ ಕಾಂಟ್ರಾಕ್ಟ್ ಎಸ್ ಮೇಲೆ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸೆಂಡ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಅಪ್ಲಿಕೇಶನ್ ಹಾಕೋದು. ಸೊ ಇದಾದಮೇಲೆ ಅವರು ನಿಮಗೆ ಮೇಲ್ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ರೀತಿ ಜಾಬ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಬೇಕಾದ್ರೆ ಇನ್ ಕೇಸ್ ಏನಾದರೂ ಡೌಟ್ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ. ಹಾಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಲಿಂಕನ್ನು ತಗೊಂಡು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ತುಂಬ ಒಳ್ಳೆಯ ಜಾಬ್ ಇದೆ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಜಾಬ್ಗಳ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.